ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡ ಆರ್ ಸಿ ಕ್ರಿಯೇಷನ್. ಇವತ್ತು ನಾನು ವಿಡಿಯೋ ಮಾಡ್ತಿರೋ ಉದ್ದೇಶ ಬಂದು ಪೋಸ್ಟ್ ಆಫೀಸಲ್ಲಿರ್ತಕ್ಕಂಥ ಒಂದು ಬೆಸ್ಟ್ ಸೇವಿಂಗ್ ಸ್ಕೀಮ್ಸ್ ಬಗ್ಗೆ ಹೇಳಿಕೊಟ್ಟಿದ್ದೀನಿ. ಸೊ ನೀವು ನೋಡ್ತಿರೋ ಹಾಗೆ ಸ್ಕ್ರೀನಲ್ಲಿ ನಾನು ಮೆನ್ಷನ್ ಮಾಡಿದ್ದೀನಿ, ಅತಿ ಹೆಚ್ಚು ಲಾಭ ಕೊಡುವ ಪೋಸ್ಟ್ ಆಫೀಸ್ ಯೋಜನೆ ಯಾವುದು ಅಂದರೆ, ಪೋಸ್ಟ್ ಆಫೀಸಲ್ಲಿ ತುಂಬಾ ಸೇವಿಂಗ್ ಸ್ಕೀಮ್ಸ್ ಅವೈಲೇಬಲ್ ಇದೆ. ಅಷ್ಟರಲ್ಲಿ ಒನ್ ಆಫ್ ದಿ ಸೇವಿಂಗ್ ಸ್ಕೀಮ್ಸ್ ಬಂದು ಬೆಸ್ಟು ರಿಟರ್ನ್ ಕೊಡುತ್ತೆ. ಅದು ಯಾವುದು ಅಂತ ನೋಡೋಣ ಬನ್ನಿ. ಓಕೆ, ಸ್ಕೀಮ್ ಬಂದು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಂತ. ಅಂದರೆ ನೇಮ್ ಹೇಳ್ತಿರೋ ಹಾಗೆಯೇ ಇದು ಸೀನಿಯರ್ ಸಿಟಿಜನ್ಸ್ಗೆ ಮಾತ್ರ. ಓಕೆ, ಯಾರ್ಯಾರು ಅಪ್ಲೈ ಮಾಡ್ಬೋದು ಈ ಸ್ಕೀಮ್ ಕೆಳಗಡೆ, ಮತ್ತು ಡೆಪಾಸಿಟ್ ಅಮೌಂಟ್ ಲಿಮಿಟೇಷನ್ ಎಷ್ಟಿರುತ್ತೆ, ಇಂಟ್ರೆಸ್ಟು ಎಷ್ಟಿರುತ್ತೆ, ಮತ್ತು ಇಂಟ್ರೆಸ್ಟ್ನ ಯಾವ ರೀತಿ ಪೇ ಮಾಡುತ್ತೆ, ಮತ್ತು ಪ್ರಿಮೇಚರ್ ಕ್ಲೋಸರ್ ಅಂದರೆ ಏನು, ಅದು ಯಾವ ರೀತಿ ವರ್ಕ್ ಆಗುತ್ತೆ, ಅಕೌಂಟ್ ಕ್ಲೋಸರ್ ಆನ್ ಮೆಚುರಿಟಿ, ಆ ಅಕೌಂಟು ಒಂದು ಸಲ ಮೆಚುರಿಟಿ ಬಂತು ಅಂತಂದರೆ ಅದನ್ನು ಕ್ಲೋಸ್ ಮಾಡೋಕ್ಕೆ ಪ್ರೋಸೆಸ್ ಹೇಗೆ, ಸಪೋಸ್ ನೀವೇನಾದರೂ ಅಕೌಂಟ್ನ ಫರ್ದರ್ ಎಕ್ಸ್ಟೆಂಡ್ ಮಾಡ್ಕೋಬೇಕು ಅಂತಂದರೆ ಎಷ್ಟು ಇಯರ್ಸು ಎಕ್ಸ್ಟೆನ್ಷನ್ ಮಾಡ್ಕೋಬೋದು, ಇಷ್ಟು ಮಾಹಿತಿನೂ ಕೂಡ ಮುಂದೆ ನೋಡೋಣ ಬನ್ನಿ. ಸೊ ಮುಂದೆ ಹೋಗೋಕ್ಕೂ ಮುಂಚೆ ನನ್ನದೊಂದು ರಿಕ್ವೆಸ್ಟು, ಯಾರ್ಯಾರು ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ನನ್ನ ಚಾನಲ್ನ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗಾಗಿ ನಾನು ಮುಂದೆ ಅಪ್ಲೋಡ್ ಮಾಡ್ತಕ್ಕಂಥ ವೀಡಿಯೋ ನಿಮಗೆ ಆಟೋಮೆಟಿಕ್ಕಾಗಿ ನೋಟಿಫಿಕೇಷನ್ ಬರುತ್ತೆ. ಓಕೆ, ಸೊ ನಾನು ಆಗಲೇ ಹೇಳ್ದಂಗೆ ಯಾರ್ಯಾರು ಅಪ್ಲೈ ಮಾಡ್ಬೋದು ಈ ಸೇವಿಂಗ್ ಸ್ಕೀಮ್ ಕೆಳಗಡೆ. ಇಂಡಿವಿಜುವಲ್ ಎಬವ್ 60 ಇಯರ್ಸ್ ಆಫ್ ಏಜ್, ಅಂದರೆ ಯಾರು 60 ಇಯರ್ಸ್ ದಾಟಿರ್ತಾರೋ ಅವರು ಈ ಸ್ಕೀಮ್ನ ಓಪನ್ ಮಾಡ್ಕೋಬೋದು ಅವ್ರ ಹೆಸರಲ್ಲಿ. ನೆಕ್ಸ್ಟು ಸಿವಿಲಿಯನ್ ಎಂಪ್ಲಾಯೀಸ್, ಅವ್ರ ವಯಸ್ಸು ಬಂದು 55 ವರ್ಷದಿಂದ 60 ವರ್ಷದ ಒಳಗಡೆ ಇರಬೇಕು ಈ ಸ್ಕೀಮ್ಸ್ ಕೆಳಗಡೆ ಅಪ್ಲೈ ಮಾಡಲಿಕ್ಕೆ. ರಿಟೈರ್ಡ್ ಡಿಫೆನ್ಸ್ ಎಂಪ್ಲಾಯೀಸ್, ಅವ್ರ ಏಜ್ ಬಂದು 50 ವರ್ಷದಿಂದ 60 ವರ್ಷದ ಒಳಗಡೆ ಇರಬೇಕು. ನೆಕ್ಸ್ಟು ಅಕೌಂಟ್ನ ಓಪನ್ ಮಾಡಬೇಕು ಅಂತಂದರೆ ಇಂಡಿವಿಜುವಲಾಗೂ ಕೂಡ ಓಪನ್ ಮಾಡ್ಬೋದು, ಜಾಯಿಂಟಾಗೂ ಕೂಡ ಓಪನ್ ಮಾಡ್ಬೋದು. ಇನ್ ಕೇಸ್ ನೀವು ಜಾಯಿಂಟಾಗಿ ಓಪನ್ ಮಾಡ್ತೀನಿ ಅಂತಂದರೆ ಅದು ಸ್ಪೌಸ್ ಮಾತ್ರ ಜಾಯಿಂಟ್ ಅಕೌಂಟಲ್ಲಿ ಇರ್ತಾರೆ, ಚಿಲ್ಡ್ರನ್ಸು ಅಥವಾ ಬೇರೆ ಯಾರನ್ನೂ ಕೂಡ ಮೆನ್ಷನ್ ಮಾಡಲಿಕ್ಕಾಗಲ್ಲ. ಓಕೆ, ಡೆಪಾಸಿಟ್ ಅಮೌಂಟ್, ಈ ಸ್ಕೀಮ್ ಕೆಳಗಡೆ ಎಷ್ಟು ಅಮೌಂಟ್ನ ಡೆಪಾಸಿಟ್ ಮಾಡ್ಬೋದು ಮತ್ತು ಲಿಮಿಟೇಷನ್ ಏನು ಅಂದರೆ, ಮಿನಿಮಮ್ ಡೆಪಾಸಿಟ್ ಬಂದು 1,000 ಇರುತ್ತೆ, ಮ್ಯಾಕ್ಸಿಮಮ್ ಲಿಮಿಟ್ ಬಂದು 30 ಲಕ್ಷ. ಓಕೆ, ಸೊ ಇನ್ ಕೇಸ್ ನೀವೇನಾದರೂ ಈ ಅಕೌಂಟ್ ಸೇವಿಂಗ್ ಸ್ಕೀಮ್ ಕೆಳಗಡೆ 30 ಲ್ಯಾಕ್ಸ್ಗಿಂತ ಜಾಸ್ತಿ ಏನಾದರೂ ಡೆಪಾಸಿಟ್ ಮಾಡಿದ್ರೆ ಆ ಎಕ್ಸೆಸ್ ಅಮೌಂಟ್ನ ಪೋಸ್ಟ್ ಆಫೀಸ್ ಬಂದು ಡೆಪಾಸಿಟರ್ಗೆ ಇಮಿಡಿಯೇಟ್ಲಿ ರೀಫಂಡ್ ಮಾಡುತ್ತೆ. ಓಕೆ, ಈ ಸ್ಕೀಮ್ ಕೆಳಗಡೆ ನೀವು ಇನ್ವೆಸ್ಟ್ ಮಾಡ್ತಕ್ಕಂಥ ಅಮೌಂಟ್ ಬಂದು ಇಟ್ ಕ್ವಾಲಿಫೈಸ್ ಫಾರ್ ದ ಬೆನಿಫಿಟ್ ಆಫ್ ಸೆಕ್ಷನ್ 80C ಆಫ್ ಇನ್ಕಮ್ ಟ್ಯಾಕ್ಸ್, ಸಪೋಸ್ ನೀವೇನಾದರೂ ಟ್ಯಾಕ್ಸ್ ಪೇಯರ್ ಆದರೆ. ಓಕೆ, ಇಂಟ್ರೆಸ್ಟ್. ಓಕೆ, ಈ ಸ್ಕೀಮ್ಗೆ ಇಂಟ್ರೆಸ್ಟ್ ಯಾವ ರೀತಿ ಪೇ ಔಟ್ ಆಗುತ್ತೆ ಅಂದರೆ ಎವ್ರಿ ಕ್ವಾರ್ಟರ್ ಕೂಡ ಪೇ ಆಗುತ್ತೆ. ಓಕೆ, ಎಕ್ಸಾಂಪಲ್ ಇವತ್ತು ಫೆಬ್ರವರಿ 2025, ಸಪೋಸ್ ಈ ಮಂತಲ್ಲಿ ನೀವೇನಾದರೂ ಅಕೌಂಟ್ನ ಓಪನ್ ಮಾಡಿ ಸಮ್ ಅಮೌಂಟ್ನ ಡೆಪಾಸಿಟ್ ಮಾಡಿದ್ರೆ ಇಂಟ್ರೆಸ್ಟ್ ನಿಮಗೆ ನೆಕ್ಸ್ಟ್ ಮಂತು 31st ಮತ್ತು 30th ಜೂನು, 30th ಸೆಪ್ಟೆಂಬರು, 31st ಡಿಸೆಂಬರಲ್ಲಿ ಸಿಗುತ್ತೆ. ಇದು ಫಸ್ಟ್ ಇನ್ಸ್ಟೆನ್ಸಲ್ಲಿ. ಇನ್ ದ ಫಾಲೋಯಿಂಗ್ ಇಯರ್ಸ್ ಏನಾಗುತ್ತೆ ಅಂದರೆ ನೆಕ್ಸ್ಟ್ ಇಯರ್ಸಿಂದ 1st ಏಪ್ರಿಲಲ್ಲಿ, 1st ಜುಲೈ, 1st ಅಕ್ಟೋಬರ್, 1st ಜನವರಿನಲ್ಲಿ ಪೇ ಮಾಡ್ತಾರೆ. ಓಕೆ, ಒಂದು ಕಂಡೀಷನ್ ಇರುತ್ತೆ, ಏನಂದರೆ ಈ ಸ್ಕೀಮ್ ಕೆಳಗಡೆ ನಿಮಗೆ ಏನು ಇಂಟ್ರೆಸ್ಟ್ ಪೇ ಆಗುತ್ತೋ ಎವ್ರಿ ಕ್ವಾರ್ಟರ್ಲಿ, ನೀವೇನಾದರೂ ಅದನ್ನ ಕ್ಲೈಮ್ ಮಾಡ್ಕೊಂಡಿಲ್ಲ ಅಂದರೆ ವಿತ್ಡ್ರಾ ಮಾಡ್ಕೊಳ್ಳಿಲ್ಲ ಅಂದರೆ ಆ ಇಂಟ್ರೆಸ್ಟು ಅಡಿಷ್ನಲ್ ಇಂಟ್ರೆಸ್ಟ್ನ ಯಾವುದೇ ರೀತಿ ಗೇನ್ ಆಗಲ್ಲ. ಅಂದರೆ ಈಗ ಸಪೋಸ್ ನಿಮಗೆ ಈ ನೆಕ್ಸ್ಟ್ ಕ್ವಾರ್ಟರ್ಲಿ ಸಮ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಪೇ ಮಾಡುತ್ತೆ, ಆ ಅಮೌಂಟ್ನ ನೀವು ಅಲ್ಲೇ ಇಟ್ಟಿರ್ತೀರ ಏನಂತ ಅಂದ್ಕೊಂಡು ಆ ಬಡ್ಡಿನೂ ಕೂಡ ಮತ್ತೆ ಇನ್ನು ಸ್ವಲ್ಪ ಬಡ್ಡಿನ ಬೆಳೆಸುತ್ತೆ ಅಂತ. ಆದರೆ ಅದು ಆ ಥರ ವರ್ಕ್ ಆಗಲ್ಲ ಈ ಸೇವಿಂಗ್ ಸ್ಕೀಮ್ ಕೆಳಗಡೆ. ಓಕೆ, ಈ ಸೇವಿಂಗ್ ಸ್ಕೀಮಲ್ಲಿ ನಿಮಗೆ ಏನು ಇಂಟ್ರೆಸ್ಟ್ ಬರುತ್ತೋ ಅದು ಟ್ಯಾಕ್ಸೇಬಲ್ ಆಗಿರುತ್ತೆ. ಸಪೋಸ್ ನಿಮ್ಗೆ ಬರ್ತಕ್ಕಂಥ ಇಂಟ್ರೆಸ್ಟ್ ಏನಾದರೂ 50,000ಗಿಂತ ಜಾಸ್ತಿ ಇದ್ದರೆ, ಅದಕ್ಕಿಂತ ಕಡಿಮೆ ಇತ್ತು ಅಂತಂದರೆ ಯಾವುದೇ ರೀತಿ ಟ್ಯಾಕ್ಸೇಬಲ್ ಅಲ್ಲ. ಓಕೆ, ಪ್ರಿಮೇಚರ್ ಕ್ಲೋಸರ್ ಅಂದರೆ ನೀವು ಅಕೌಂಟ್ನ ಓಪನ್ ಮಾಡ್ಕೊಂಡಿರ್ತೀರ ಒಂದು 2 ಇಯರ್ಸ್ ಅಥವಾ 3 ಇಯರ್ಸ್ ಹಿಂದೆ, ಏನೋ ಕಾರಣಾಂತರದಿಂದ ಅಕೌಂಟ್ನ ಕ್ಲೋಸ್ ಮಾಡಬೇಕಾಗತ್ತೆ.
ಅಂದರೆ ಮೆಚುರಿಟಿ ಡೇಟ್ ಆಗೋಕ್ಕೂ ಮುಂಚೆ ನೀವು ಕ್ಲೋಸ್ ಮಾಡಬೇಕಾಗತ್ತೆ. ನಿಮಗೇನೋ ಒಂದು ನೀಡ್ ಇರುತ್ತೆ, ಆ ಅಮೌಂಟ್ ಬೇಕಾಗಿರೋದ್ರಿಂದ, ಹಾಗಾಗಿ ನೀವು ಕ್ಲೋಸ್ ಮಾಡಬೇಕು ಅನ್ಕೋತೀರಾ. ಓಕೆ, ಕ್ಲೋಸ್ ಮಾಡಲಿಕ್ಕೆ ಪರ್ಮಿಷನ್ ಅಲೋ ಇದೆ, ಆದರೆ ಆನ್ ಸರ್ಟನ್ ಕಂಡೀಷನ್ಸ್. ಸೊ ನೀವು ಅಕೌಂಟ್ನ ಓಪನ್ ಮಾಡಿದ ನೆಕ್ಸ್ಟ್ ಡೇನೇ ಕೂಡ ನೀವು ಕ್ಲೋಸ್ ಮಾಡ್ಕೋಬೋದು, ಆ ಥರನೂ ಆಪ್ಷನ್ ಇದೆ. ನೀವೇನಾದರೂ 1 ಇಯರ್ಗೂ ಮುಂಚೆನೇ ಕ್ಲೋಸ್ ಮಾಡಿದ್ರೆ ಯಾವುದೇ ರೀತಿ ಇಂಟ್ರೆಸ್ಟ್ನ ಪೇ ಮಾಡಲ್ಲ. ಸಪೋಸ್ ಏನಾದರೂ ಇಂಟ್ರೆಸ್ಟ್ ಪೇ ಆಗಿದ್ದರೆ ಅದನ್ನು ಪ್ರಿನ್ಸಿಪಲ್ ಅಮೌಂಟಲ್ಲಿ ರೀಕವರ್ ಮಾಡ್ಕೋತಾರೆ. ಸೆಕೆಂಡ್ ಕಂಡೀಷನ್, ನೀವೇನಾದರೂ ಅಕೌಂಟ್ನ 1 ಇಯರ್ ಆದಮೇಲೆ ಅಥವಾ 2 ಇಯರ್ ಒಳಗಡೆ ಕ್ಲೋಸ್ ಮಾಡೋದಾದರೆ ಅಲ್ಲಿ 1.5% ಆಫ್ ದಿ ಅಮೌಂಟ್ನ ನಿಮ್ಮ ಪ್ರಿನ್ಸಿಪಲ್ ಅಮೌಂಟಿಂದ ಡಿಡಕ್ಟ್ ಮಾಡ್ಕೊಡ್ತಾರೆ. ಓಕೆ, ಮೂರನೇ ಕಂಡೀಷನ್ನು, ನೀವೇನಾದರೂ ಆಫ್ಟರ್ 2 ಇಯರ್ಸ್ ಅಥವಾ ಬಿಫೋರ್ 5 ಇಯರ್ಸ್ ಒಳಗಡೆ ಕ್ಲೋಸ್ ಮಾಡೋಕ್ಕೆ ಇಷ್ಟಪಟ್ಟರೆ ಆವಾಗ 1% ಆಫ್ ದಿ ಅಮೌಂಟ್ನ ಪ್ರಿನ್ಸಿಪಲ್ ಅಮೌಂಟಿಂದ ಡಿಡಕ್ಟ್ ಮಾಡ್ಕೋತಾರೆ. ಓಕೆ, ಇನ್ನೊಂದು ಕಂಡೀಷನ್ ಇದೆ, ನೀವೇನಾದರೂ ಅಕೌಂಟ್ನ ಎಕ್ಸ್ಟೆಂಡ್ ಮಾಡಿರ್ತೀರ ಮೆಚುರಿಟಿ ಆದಮೇಲೆ ಫಾರ್ 3 ಇಯರ್ಸ್ ತನಕ, ಆವಾಗ ನೀವೇನಾದರೂ ಕ್ಲೋಸ್ ಮಾಡಬೇಕು ಅಂತ ನಿಮಗೆ ಅನಿಸಿದ್ರೆ ಆವಾಗ ನೀವೇನು ಮಾಡಬೇಕಾಗತ್ತೆ, ನೀವು ಎಕ್ಸ್ಟೆನ್ಷನ್ ಆಫ್ ಡೇಟ್ ಅಂದರೆ ಮೆಚುರಿಟಿ ಡೇಟಿಂದ ಎಕ್ಸ್ಟೆಂಡ್ ಮಾಡಿ 1 ಇಯರ್ ಆದಮೇಲೆ ನಿಮಗೆ ಕ್ಲೋಸ್ ಮಾಡ್ಕೋಬೇಕು. ಆವಾಗ ನಿಮಗೆ ಯಾವುದೇ ರೀತಿ ಚಾರ್ಜಸ್ ಡಿಡಕ್ಟ್ ಮಾಡಲ್ಲ. ಓಕೆ, ಅಕೌಂಟ್ ಕ್ಲೋಸರ್ ಆನ್ ಮೆಚುರಿಟಿ. ನಿಮ್ಮ ಅಕೌಂಟ್ ಬಂದು ಮೆಚುರಿಟಿ ಬಂದಿದೆ, ಆವಾಗ ನೀವು ಕ್ಲೋಸ್ ಮಾಡಬೇಕು. ಆ ಪ್ರೋಸೆಸ್ ಏನು ಅಂತಂದರೆ, ನಿಮ್ಮದು ಕನ್ಸರ್ನ್ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಬೇಕು ಪಾಸ್ಬುಕ್ ಜೊತೆ. ಆವಾಗ ಅವ್ರು ರಿಕ್ವೆಸ್ಟ್ ಮಾಡಿದ್ರೆ ಒಂದು ಫಾರ್ಮ್ ಕೊಡ್ತಾರೆ, ಫಾರ್ಮ್ನ ಫಿಲ್ ಮಾಡಿ ನೀವು ಅವ್ರಿಗೆ ಸಬ್ಮಿಟ್ ಮಾಡಿದ್ರೆ ಅದು ಕ್ಲೋಸ್ ಆಗುತ್ತೆ. ಎಗೈನ್ ಈ ಸೇವಿಂಗ್ಸ್ ಸ್ಕೀಮ್ ಬಂದು 5 ಇಯರ್ಸ್ ಮೆಚುರಿಟಿ ಪೀರಿಯಡ್ ಇರುತ್ತೆ. ನೀವು ಇದನ್ನು 5 ಇಯರ್ಸ್ ಆದಮೇಲೆ ಕ್ಲೋಸ್ ಮಾಡಲಿಕ್ಕಾಗೋದು ಅಕಾರ್ಡಿಂಗ್ ಟು ದ ಮೆಚುರಿಟಿ ಪೀರಿಯಡ್. ಓಕೆ, ಪ್ರೀ ಮೆಚರ್ ಬೇರೆ ಇರುತ್ತೆ. ನೀವೇನಾದರೂ ಮೆಚುರಿಟಿ ಬಂದಾಗ ಕ್ಲೋಸ್ ಮಾಡಬೇಕು ಅಂತಂದರೆ ಎಗೇನ್ ಪೋಸ್ಟ್ ಆಫೀಸ್ ವಿಸಿಟ್ ಮಾಡಬೇಕು ಪಾಸ್ಬುಕ್ ಜೊತೆ. ಅಲ್ಲಿ ರಿಕ್ವೆಸ್ಟ್ ಮಾಡಿದಾಗ ಅವರೊಂದು ಫಾರ್ಮ್ ಕೊಟ್ಟು ಅದನ್ನು ಕ್ಲೋಸ್ ಮಾಡ್ತಾರೆ. ಓಕೆ, ಇನ್ ಕೇಸ್ ಅಕೌಂಟ್ ಹೋಲ್ಡರ್ ಏನಾದರೂ ಡೆತ್ ಆಯಿತು ಅಂತಂದಾಗ ಫ್ರಮ್ ದ ಡೇಟ್ ಆಫ್ ಡೆತ್ ಆ ಅಕೌಂಟ್ ಬಂದು ಪೋಸ್ಟ್ ಆಫೀಸ್ ಸೇವಿಂಗ್ ಅಕೌಂಟಲ್ಲಿ ಏನು ಇಂಟ್ರೆಸ್ಟ್ ಅಪ್ಲಿಕೇಬಲ್ ಇರುತ್ತೋ ಆ ಇಂಟ್ರೆಸ್ಟಲ್ಲಿ ಅದಕ್ಕೆ ಸಿಗುತ್ತೆ. ಹೇಗೆ ಅಂದರೆ, ಈಗ ಒಂದು ಅಕೌಂಟ್ ಹೋಲ್ಡರು 3 ಇಯರ್ಸಿಂದ ಅಕೌಂಟ್ ಓಪನ್ ಮಾಡಿರ್ತಾರೆ. ಓಕೆ, 5 ಇಯರ್ಸ್ ಕಂಪ್ಲೀಟ್ ಆಗೋಕ್ಕೂ ಮುಂಚೆ ಒಂದು 3 ಇಯರ್ಸಲ್ಲೇ ತೀರೋಗ್ತಾರೆ. ಆವಾಗ ಏನಾಗುತ್ತೆ, ಅವರು ಸತ್ತದ್ದು ಒಂದು ಡೇಟಿಂದ ನೆಕ್ಸ್ಟ್ 2 ಇಯರ್ಸ್ಗೆ ಅವರು ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟಲ್ಲಿ ಏನು ಇಂಟ್ರೆಸ್ಟ್ ಕೊಡ್ತಾರೋ ಆ ಇಂಟ್ರೆಸ್ಟ್ನ ಪೇ ಮಾಡ್ತಾರೆ. ರಿಮೈನಿಂಗ್ 3 ಇಯರ್ಸ್ ಆಗಿರುತ್ತಲ್ಲ ಕಂಪ್ಲೀಷನ್ನು, ಅದಕ್ಕೆ ಸೇವಿಂಗ್ ಸ್ಕೀಮ್ ಅಂದರೆ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಏನು ಇಂಟ್ರೆಸ್ಟ್ ಅಪ್ಲಿಕೇಬಲ್ ಇರುತ್ತೋ ಅದನ್ನು ಅಲ್ಲಿ ಪೇ ಮಾಡ್ತಾರೆ. ಸೊ ಇನ್ ಕೇಸ್ ಸ್ಪೌಸ್ ಏನಾದರೂ ಜಾಯಿಂಟ್ ಹೋಲ್ಡರ್ ಆಗಿದ್ದರು ಅಥವಾ ಸೋಲ್ ನಾಮಿನಿ ಆಗಿದ್ದರೆ ಅಕೌಂಟ್ನ ಕಂಟಿನ್ಯೂ ಮಾಡೋಕ್ಕೆ ಆಪ್ಷನ್ ಇರುತ್ತೆ. ಬಟ್ ಅವ್ರ ನಾಮಿನಿ ಬಂದು ಏನಪ್ಪ ಎಸ್ ಸಿ ಎಸ್ ಎಸ್ ಅಕೌಂಟ್ನ ಓಪನ್ ಮಾಡಲಿಕ್ಕೆ ಎಲಿಜಿಬಲ್ ಇರಬೇಕು. ಅಂದರೆ ಅವರು ಕೂಡ ಸೀನಿಯರ್ ಸಿಟಿಜನ್ಗೆ ಎಲಿಜಿಬಿಲಿಟಿ ಇದ್ದರೆ ಅವರು ಅಕೌಂಟ್ ಓಪನ್ ಮಾಡಿ ಕಂಟಿನ್ಯೂ ಮಾಡ್ಬೋದು. ಇಲ್ಲ ಅಂತಂದರೆ ಅಕೌಂಟ್ನ ಕ್ಲೋಸ್ ಆಗುತ್ತೆ ಅಥವಾ ಆ ಅಕೌಂಟ್ನ ಯಾವ ಥರ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಅಕೌಂಟ್ಗೆ ಕನ್ವರ್ಟ್ ಆಗುತ್ತೆ. ಓಕೆ, ಎಕ್ಸ್ಟೆನ್ಷನ್ ಆಫ್ ಅಕೌಂಟ್. ಲೈಕ್ ಆಗಲೇ ಹೇಳ್ದಾಗೆ ನಿಮ್ಮದು ಅಕೌಂಟು ಮೆಚುರಿಟಿಗೆ ಬಂದಿರುತ್ತೆ, 5 ಇಯರ್ಸ್ ಕಂಪ್ಲೀಟ್ ಆಗಿರುತ್ತೆ. ನೀವು ಸ್ಟಿಲ್ ಸಮ್ ಪೀರಿಯಡ್ಗೆ ಎಕ್ಸ್ಟೆಂಡ್ ಮಾಡಬೇಕಾಗತ್ತೆ. ಆವಾಗ ನೀವು ಪೋಸ್ಟ್ ಆಫೀಸ್ನ ಅಪ್ರೋಚ್ ಮಾಡ್ತೀರಾ. ಆವಾಗ ಅವ್ರು ಹೇಳ್ತಾರೆ, ಸೊ ಇದು ಎಕ್ಸ್ಟೆನ್ಷನ್ ಬಂದು ಫಾರ್ 3 ಇಯರ್ಸ್ ಇರುತ್ತೆ ಅಂತ. ಅದಕ್ಕೆ ಎಕ್ಸ್ಟೆನ್ಷನ್ ಮಾಡಬೇಕು ಅಂತಂದರೆ ಒಂದು ಫಾರ್ಮ್ನ ಅವರು ಕೊಡ್ತಾರೆ, ಅದನ್ನು ಫಿಲಪ್ ಮಾಡಿ ನೀವು ರಿಕ್ವೆಸ್ಟ್ ಕೊಡಬೇಕಾಗತ್ತೆ. ಅದಾದಮೇಲೆ ಅವರು ಫರ್ದರ್ 3 ಇಯರ್ಸು ಎಕ್ಸ್ಟೆಂಡ್ ಮಾಡ್ತಾರೆ. ಎಗೇನ್ ಒಂದು ಕಂಡೀಷನ್ಸ್ ಇರುತ್ತೆ, ಅಕೌಂಟ್ನ ಎಕ್ಸ್ಟೆಂಡ್ ಮಾಡಬೇಕು ಆಫ್ಟರ್ ಮೆಚುರಿಟಿ ಅಂತಂದರೆ ವಿತಿನ್ ಎ ಇಯರ್ ಆಫ್ಟರ್ ಮೆಚುರಿಟಿ. ಸಪೋಸ್ ಈಗ ಫೆಬ್ರವರಿ 2025ರಲ್ಲಿ ನಿಮ್ಮದು ಮೆಚುರಿಟಿ ಆಗಿದೆ ಅಂತಂದರೆ ಫೆಬ್ರವರಿ 2026 ಒಳಗಡೆ ನೀವು ಎಕ್ಸ್ಟೆಂಡ್ ಮಾಡ್ಕೋಬೇಕು. ನೀವೇನಾದರೂ ಮಾರ್ಚ್ 2026ಕ್ಕೆ ಹೋಗಿ ನಂದು ಅಕೌಂಟ್ ಎಕ್ಸ್ಟೆಂಡ್ ಮಾಡಿ ಅಂತಂದರೆ ಅದು ಆಗಲ್ಲ ಆ್ಯಸ್ ಪರ್ ದ ಪ್ರೊಸೀಜರ್. ನಿಮಗೇನಾದರೂ ಡೌಟ್ ಇರುತ್ತೋ ಅಕೌಂಟ್ ಎಕ್ಸ್ಟೆಂಡ್ ಆಗಿದೆ, ನನಗೆ ಯಾವ ಥರ ಇಂಟ್ರೆಸ್ಟ್ ಸಿಗುತ್ತೆ ಅಂತ. ನೀವು ನಿಮ್ಮ ಅಕೌಂಟ್ ಯಾವಾಗ ಮೆಚುರಿಟಿ ಆಗಿ ಎಕ್ಸ್ಟೆಂಡ್ ಆಗಿರುತ್ತೋ ಆ ಡೇಟಲ್ಲಿ ಏನು ಇಂಟ್ರೆಸ್ಟ್ ಇರುತ್ತೋ ಆ ಇಂಟ್ರೆಸ್ಟ್ ಅಪ್ಲಿಕೇಬಲ್ ಆಗುತ್ತೆ. ಓಕೆ, ಸೊ ಇಲ್ಲಿ ಒಂದು ಟೇಬಲ್ ಕಾಣ್ತಾ ಇದೆ ನಿಮಗೆ. ಸೊ ಈ ಟೇಬಲ್ ಬಂದು ಈ ವರ್ಷದಲ್ಲಿ ಅಪ್ಲೈ ಆಗ್ತಕ್ಕಂಥ ರೇಟ್ ಆಫ್ ಇಂಟ್ರೆಸ್ಟು ನೀವು ನೋಡ್ತಾ ಇರ್ಬೋದು ಇಲ್ಲಿ. ರೇಟ್ ಆಫ್ ಇಂಟ್ರೆಸ್ಟ್ ವಿತ್ ಎಫೆಕ್ಟ್ ಫ್ರಮ್
01/01/2025 to 31/03/2025. ಅಂದರೆ ಇದು ಫಸ್ಟ್ ಕ್ವಾರ್ಟರ್ ಆಫ್ ದಿಸ್ ಇಯರ್ ಅನ್ನೋ ಥರ ಇದೆ. ಓಕೆ, ಸೊ ಈ ಟೇಬಲಲ್ಲಿ ನೀವು ನೋಡ್ತಿರಂಗೆ ಎಷ್ಟು 13 ಟೋಟಲ್ 13 ಸೇವಿಂಗ್ಸ್ ಸ್ಕೀಮ್ಸ್ ಇದೆ. ಎಲ್ಲವೂ ಕೂಡ ಪೋಸ್ಟ್ ಆಫೀಸ್ ಸೇವಿಂಗ್ಸ್ ಸ್ಕೀಮ್ಸೇ. ಸೊ ಇಷ್ಟು ಸೇವಿಂಗ್ಸ್ ಸ್ಕೀಮಲ್ಲಿ ನಾನು 7th ಒನ್ನ ಹೈಲೈಟ್ ಮಾಡಿದ್ದೀನಿ. ಓಕೆ, ಅದು ಬಂದು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್. ಓಕೆ, ರೇಟ್ ಆಫ್ ಇಂಟ್ರೆಸ್ಟ್ ಬಂದು 8.2 ಕ್ವಾರ್ಟರ್ಲಿ ಇಂಟ್ರೆಸ್ಟ್. ಇದು ಬಂದು ಕ್ವಾರ್ಟರ್ಲಿ ಪೇ ಮಾಡ್ತಕ್ಕಂಥದ್ದು. ಓಕೆ, ಒಂದು ಎಕ್ಸಾಂಪಲ್ ಇದೆ. ಓಕೆ, ಎಕ್ಸಾಂಪಲ್ನ ನಾನು ಆಮೇಲೆ ಹೇಳ್ತೀನಿ. ಓಕೆ, ಕಂಪೇರ್ ಟು ಆಲ್ ಆಫ್ ದಿಸ್ 13 ಸೇವಿಂಗ್ ಸ್ಕೀಮ್ಸ್, ಸೀನಿಯರ್ ಸಿಟಿಜನ್ ಸ್ಕೀಮ್ ಇಸ್ ಒನ್ ಆಫ್ ದ ಬೆಸ್ಟ್ ವಿಚ್ ಗಿವ್ಸ್ ಎ ಗುಡ್ ರಿಟರ್ನ್ ಆನ್ ಕ್ವಾರ್ಟರ್ಲಿ ಬೇಸಿಸ್. ಹೇಗೆ ಅಂದರೆ, ಎಕ್ಸಾಂಪಲ್ 10,000ನ ನೀವು ಡೆಪಾಸಿಟ್ ಮಾಡಿದ್ರೆ ಅಂದರೆ ಇನ್ವೆಸ್ಟ್ಮೆಂಟ್ ರೀತಿ, ನಿಮಗೆ ಎವ್ರಿ ಕ್ವಾರ್ಟರು 205 ಅಂದರೆ 205 ರೂಪಾಯಿ ಇಂಟ್ರೆಸ್ಟ್ ಸಿಗುತ್ತೆ. ಅದನ್ನು ನೀವು ಇಯರ್ಲಿ ಕನ್ವರ್ಟ್ ಮಾಡಿಕೊಂಡ್ರೆ 820 ರೂಪಾಯಿ ಸಿಗುತ್ತೆ. ಸಪೋಸ್ ನೀವು ಮೋರ್ ದೆನ್ 10,000 ಅಥವಾ 1 ಲ್ಯಾಕು ಅಥವಾ 2 ಲ್ಯಾಕ್ ಆ ಥರ ಡೆಪಾಸಿಟ್ ಮಾಡ್ತಾ ಹೋದರೆ, ನೀವು ಅಕಾರ್ಡಿಂಗ್ ಟು ದಟ್ ನೀವು ಕ್ಯಾಲ್ಕುಲೇಟ್ ಮಾಡಿಕೊಂಡ್ರೆ ನಿಮಗೆ ಒಂದು ರಫ್ ನಂಬರ್ ಸಿಗುತ್ತೆ. ಓಕೆ, ಹಾಗಾಗಿ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ ಈಸ್ ಒನ್ ಆಫ್ ದ ಬೆಸ್ಟ್ ಸೇವಿಂಗ್ ಸ್ಕೀಮ್ಸ್ ಇನ್ ಆಲ್ ಆಫ್ ದಿ ಸೇವಿಂಗ್ ಸ್ಕೀಮ್ಸ್ ಅವೈಲೇಬಲ್ ಇನ್ ಪೋಸ್ಟ್ ಆಫೀಸ್ ಅಂತ ಹೇಳ್ತಕ್ಕಂಥದ್ದು. ಸೊ ನನ್ನ ಮೇಜರ್ ಉದ್ದೇಶ ಬಂದು ಈ ವಿಡಿಯೋ ಮಾಡಲಿಕ್ಕೆ, ನಮ್ಮಲ್ಲಿ ತುಂಬ ಜನಕ್ಕೆ ಗೊತ್ತಿದೆ ಪೋಸ್ಟ್ ಆಫೀಸಲ್ಲಿ ತುಂಬಾ ಸೇವಿಂಗ್ ಸ್ಕೀಮ್ಸ್ ಇದೆ ಅಂತ. ಬಟ್ ಆದರೆ ಸೀನಿಯರ್ ಸಿಟಿಜನ್ಸ್ ಸೇವಿಂಗ್ ಸ್ಕೀಮ್ಸ್ನ ತುಂಬ ಜನ ಯೂಸ್ ಮಾಡ್ಕೋತಾ ಇರಲ್ಲ. ಎಲ್ಲರ ಮನೆಯಲ್ಲೂ ಕೂಡ ಒಬ್ಬರಲ್ಲ ಇಬ್ಬರಲ್ಲ ಅಂತ ಸೀನಿಯರ್ ಸಿಟಿಜನ್ಸ್ ಇರ್ತಾರೆ. ಲೈಕ್ ಅಪ್ಪ ಆಗಿರ್ಬೋದು, ಅಮ್ಮ ಆಗಿರ್ಬೋದು, ಅಥವಾ ಗ್ರ್ಯಾಂಡ್ ಪೇರೆಂಟ್ಸ್ ಆಗಿರ್ಬೋದು. ಸಪೋಸ್ ನಿಮ್ಮ ಮನೆಯಲ್ಲೂ ಕೂಡ ಆ ಥರ ಯಾರಾದರೂ ಇದ್ದರೆ, ತಡ ಮಾಡದೆ ನಾಳೆನೇ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಅವ್ರ ಹೆಸರಲ್ಲಿ ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ ಅಕೌಂಟ್ನ ಓಪನ್ ಮಾಡಿ, ನಿಮ್ಮ ಕೈಲಿ ಎಷ್ಟಾಗುತ್ತೆ, ಲೈಕ್ ಮಿನಿಮಮ್ 1000 ರೂಪೀಸ್ ಇದೆ, ನಿಮ್ಮ ಹತ್ರ ಲಮ್ಸಮ್ ಅಮೌಂಟ್ ಜಾಸ್ತಿ ಇತ್ತು ಅಂತಂದರೆ ಅಷ್ಟನ್ನು ಡೆಪಾಸಿಟ್ ಮಾಡಿ ಅವ್ರ ಹೆಸರಲ್ಲಿ. ನಿಮಗೆ ನೆಕ್ಸ್ಟ್ ಕ್ವಾರ್ಟ್ರಲ್ಲೇ ಕೂಡ ನೀವೇನು ಡೆಪಾಸಿಟ್ ಮಾಡಿದ್ರೋ ಅದ್ರ ತಕ್ಕಂತೆ ನಿಮಗೆ ಇಂಟ್ರೆಸ್ಟ್ ಸಿಗ್ತಾ ಹೋಗುತ್ತೆ. ಸೊ ಹಾಗಾಗಿ ನಿಮಗೆ ಒಂದು ಬೆಸ್ಟ್ ರಿಟರ್ನ್ ಸಿಗುತ್ತೆ ಅಂತ ಹೇಳ್ಬೋದು ಈ ಸೇವಿಂಗ್ ಸ್ಕೀಮ್ಸ್ ಕೆಳಗಡೆ. ಓಕೆ, ಸೊ ನಾನಿಲ್ಲಿ ನಿಮಗೆ ಒಂದು ವೆಬ್ಸೈಟ್ ಲಿಂಕ್ನ ಶೋ ಮಾಡ್ತಿದ್ದೀನಿ. ಈ ವೆಬ್ಸೈಟ್ ಲಿಂಕ್ ಬಂದು ನಿಮ್ಮ ವೆಬ್ ಬ್ರೌಸರಲ್ಲಿ, ಲೈಕ್ ಮೊಬೈಲ್ ಆಗ್ಬೋದು ಅಥವಾ ಲ್ಯಾಪ್ಟಾಪಲ್ಲಿ ಜಸ್ಟ್ ಪೋಸ್ಟ್ ಆಫೀಸ್ ಅಂತ ಟೈಪ್ ಮಾಡಿದ್ರೆ ನಿಮಗೆ ಒಂದು ಪೇಜ್ ಓಪನ್ ಆಗುತ್ತೆ. ಅಲ್ಲಿ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸ್ ಅಂತ ಇರುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಏನೇನು ಸೇವಿಂಗ್ ಸ್ಕೀಮ್ಸ್ ಇದೆ ಪೋಸ್ಟ್ ಆಫೀಸಲ್ಲಿ ಅಷ್ಟು ಕೂಡ ಲಿಸ್ಟ್ ಓಪನ್ ಆಗುತ್ತೆ. ಅದರಲ್ಲಿ ನೀವು ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನ ಎಕ್ಸ್ಪ್ಲೇನ್ ಮಾಡಿದ್ರೆ ಅಲ್ಲಿ ನಿಮಗೆ ಏನೇನು ಡೀಟೇಲ್ಡ್ ಮಾಹಿತಿ ಇದೆ ಅದೆಲ್ಲ ಕೂಡ ಶೋ ಆಗುತ್ತೆ. ಅದನ್ನು ನಾನು ನಿಮಗೆ ಮುಂದೆ ತೋರ್ತಾ ಹೋಗ್ತೀನಿ. ಓಕೆ, ಅದಕ್ಕೂ ಹೆಚ್ಚಾಗಿ ನೀವು ಹೆಚ್ಚಿನ ಮಾಹಿತಿ ತಿಳ್ಕೊಬೇಕು ಅಂತಂದರೆ ನಿಮ್ಮ ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ, ಅಲ್ಲಿ ರೆಪ್ರೆಸೆಂಟೇಟಿವ್ ಇರ್ತಾರೆ ಅಥವಾ ಆಫೀಸರ್ಸ್ ಇರ್ತಾರೆ. ಅವ್ರ ಹತ್ರ ಕೂತು ಇದು ನಿಮ್ಗೆ ಯಾವ ಸ್ಕೀಮ್ ಬಗ್ಗೆ ಮಾಹಿತಿ ಬೇಕೋ ಅದನ್ನು ಅವ್ರ ಹತ್ರ ಕೇಳಿ ತಿಳ್ಕೊಬೋದು. ಓಕೆ, ನಾನು ಆಗಲೇ ಹೇಳ್ದಂಗೆ ನಿಮಗೆ ಯಾವ ರೀತಿ ಪೋಸ್ಟ್ ಆಫೀಸ್ ಸೀನಿಯರ್ ಸಿಟಿಜನ್ ಸೇವಿಂಗ್ ಸ್ಕೀಮ್ನ ಚೆಕ್ ಮಾಡೋದು ವೆಬ್ಸೈಟಲ್ಲಿ ಅಂತ ಅನ್ನೋದನ್ನ ತೋರ್ಕೊಡ್ತೀನಿ ಬನ್ನಿ. ನೀವು ನಿಮ್ಮ ಸಿಸ್ಟಮಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪಲ್ಲಿ ಬ್ರೌಸರ್ಗೆ ಹೋಗಬೇಕಾಗುತ್ತೆ. ನಾನು ಆಲ್ರೆಡಿ ಇಲ್ಲಿ ಓಪನ್ ಮಾಡಿದ್ದೀನಿ. ನಿಮಗಾಗಿ ಫಸ್ಟಿಂದ ನಾನು ಶೋ ಮಾಡ್ತೀನಿ. ಪೋಸ್ಟ್ ಆಫೀಸ್ ಅಂತ ಟೈಪ್ ಮಾಡಿ, ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆ, ಇದು ಪೋಸ್ಟ್ ಆಫೀಸ್ ಮೇನ್ ಪೇಜ್ ಆಗಿರುತ್ತೆ. ಸೊ ಇಲ್ಲಿ ನೀವು ಪೋಸ್ಟ್ ಆಫೀಸ್ ಅನ್ನೋ ಆಪ್ಷನ್ನ ಹುಡುಕಬೇಕಾಗತ್ತೆ. ಇಲ್ಲಿದೆ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದರೆ ನಿಮಗೆ ಮಲ್ಟಿಪಲ್ ಪೋಸ್ಟ್ ಆಫೀಸ್ ಸೇವಿಂಗ್ ಸ್ಕೀಮ್ಸು ಶೋ ಆಗುತ್ತೆ. ಓಕೆ, ಇಲ್ಲಿ ನಾನು ಸೀನಿಯರ್ ಸಿಟಿಜನ್ ಸೇವಿಂಗ್ಸ್ ಸ್ಕೀಮ್ನ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಓಕೆ, ನಿಮಗೆ ಈ ಪ್ಲಸ್ ಅನ್ನೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಸ್ಕೀಮ್ಸ್ ಡೀಟೇಲ್ಸು ಫುಲ್ ಓಪನ್ ಆಗುತ್ತೆ. ಓಕೆ, ಇದೇ ರೀತಿ ನಿಮ್ಮ ಮೊಬೈಲಲ್ಲಿ ಅಥವಾ ನಿಮ್ಮ ಸಿಸ್ಟಮಲ್ಲಿ ಓಪನ್ ಮಾಡಿಕೊಂಡು ಹೆಚ್ಚಿನ ಮಾಹಿತಿನ ನೀವು ಇಲ್ಲೂ ಕೂಡ ಚೆಕ್ ಮಾಡ್ಕೋಬೋದು. ಇಲ್ಲಿ ನಾನು ಇಲ್ಲಿರೋದನ್ನು ಓದಲ್ಲ, ಏನಕ್ಕೆ ಅಂತಂದರೆ ಸೇಮ್ ಇನ್ಫಾರ್ಮೇಷನ್ನ ನಾನು ನಿಮಗೆ ಮುಂಚೆ ಅಲ್ಲೇ ತಿಳಿಸಿದ್ದೀನಿ. ಓಕೆ, ನನ್ನ ವಿಡಿಯೋ ಕೊನೆಯಲ್ಲಿ ಈ ಲಿಂಕ್ನು ಕೂಡ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಯಾರೇ ನನ್ನ ವಿಡಿಯೋ ನೋಡ್ತಿದ್ದೀರಾ ಎಲ್ರಿಗೂ ತುಂಬ ಧನ್ಯವಾದ. ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸು ಮತ್ತು ನಿಮ್ಮ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೂ ನಿಮ್ಮ ಮನೆಯಲ್ಲಿ ಯಾರಾದರೂ ಸೀನಿಯರ್ ಸಿಟಿಜನ್ಸ್ ಇದ್ದರೆ
ನಾಳೆನೇ ನಿಯರೆಸ್ಟ್ ಪೋಸ್ಟ್ ಆಫೀಸ್ಗೆ ವಿಸಿಟ್ ಮಾಡಿ ಈ ಸ್ಕೀಮ್ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳ್ಕೊಂಡು ಇಮಿಡಿಯೇಟಾಗಿ ಅವ್ರ ಹೆಸರಲ್ಲಿ ಅಕೌಂಟ್ ಓಪನ್ ಮಾಡಿಕೊಂಡು ಡೆಪಾಸಿಟ್ ಮಾಡಿ. ಸೊ ಆ ಥರ ಮಾಡೋದ್ರಿಂದ ನಿಮಗೆ ಒಂದು ಗುಡ್ ರಿಟರ್ನ್ ಸಿಗುತ್ತೆ. ಸೊ ಇದಿಷ್ಟು ನಾನು ನಿಮಗೆ ಈ ಸ್ಕೀಮ್ ಬಗ್ಗೆ ತಿಳಿಸ್ಕೊಡ್ತಕ್ಕಂಥ ಮಾಹಿತಿ ಆಗಿರುತ್ತೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.